ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಕೂಡ ಯಾವತ್ತೂ ದೂರ ಮಾಡೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಸಮಯಕ್ಕೆ ನಿಮ್ಮ ಬಳಿಗೆ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಈ ರಿಲೇಷನ್ಶಿಪ್ಪಲ್ಲಿ ಕೆಲವರ ಲೈಫ್ನಲ್ಲಿ ಯಾವಾಗಲೂ ಪೇಯ್ನ್ ಅನ್ನೋದು ಇರ್ಬೋದು. ಪೇಯ್ನ್ ಎನರ್ಜಿ ಯಾಕಿದೆ ಅಂತ ನೋಡೋದಾದರೆ, ಈ ಪರ್ಸನ್ ನಿಮಗೆ ತುಂಬ ನೋವು ಕೊಟ್ಟಿರಬಹುದು, ಚೀಟ್ ಮಾಡಿರಬಹುದು, ರೂಡಾಗಿ ಬಿಹೇವ್ ಮಾಡಿರ್ಬೋದು, ತುಂಬ ಸಫರಿಂಗ್ ಫೇಸ್ ಮಾಡುವ ಪರಿಸ್ಥಿತಿ ಕೂಡ ನಿಮಗೆ ಬಂದಿರಬಹುದು. ಈ ಪರ್ಸನ್ ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೊಟ್ಟಿದ್ರೆ ಅಥವಾ ನಿಮ್ಮನ್ನು ಬಿಟ್ಟು ದೂರ ಹೋಗಿದರೆ, ಇವರು ನಿಮ್ಮಿಂದ ದೂರ ಆಗೋದು ಡಿಸೈಡ್ ಮಾಡಿಕೊಂಡೇ ಮಾಡಿರಬಹುದು ಕೆಲವರು. ಇಲ್ಲಿ ಕೆಲವರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇರ್ಬೋದು. ಥರ್ಡ್ ಪಾರ್ಟಿ ಅಂದರೆ ಯಾವಾಗಲೂ ಇನ್ನೊಬ್ಬ ಪರ್ಸನ್ ಅಂತಾನೆ ಅಂದ್ಕೊಳ್ಳೋದಲ್ಲ. ಅದು ಇವರ ಕೆರಿಯರ್ ಆಗಿರ್ಬೋದು, ಇವರ ವರ್ಕ್ ಆಗಿರ್ಬೋದು, ಇವರ ಫ್ಯಾಮಿಲಿ ಆಗಿರ್ಬೋದು. ಇವರಿಗೆ ಫ್ಯಾಮಿಲಿ ತುಂಬ ಪ್ರಿಯಾರಿಟಿ ಆಗಿರಬಹುದು. ಹಾಗೂ ನಿಮ್ಮಿಬ್ಬರ ಮಧ್ಯೆ ಸ್ಟೇಟಸ್ ಡಿಫ್ರೆನ್ಸ್ ಕೂಡ ಇರಬಹುದು. ಬಹುಶಃ ನೀವು ಫಿನಾನ್ಷಿಯಲಿ ಸ್ಟೇಬಲ್ ಇರ್ಬೋದು, ಆದರೆ ನಿಮ್ಮ ಪಾರ್ಟ್ನರ್ ಅಷ್ಟು ಫಿನಾನ್ಷಿಯಲಿ ಸ್ಟೇಬಲ್ ಇರದೇ ಇರ್ಬೋದು. ಅಥವಾ ಅವರು ಫಿನಾನ್ಷಿಯಲಿ ಸ್ಟೇಬಲ್ ಇದ್ದು ನೀವು ಅಷ್ಟು ಸ್ಟೇಬಲ್ ಇಲ್ಲದೆ ಇರಬಹುದು. ಹೀಗೆ ಯಾವುದೋ ಒಂದು ದೊಡ್ಡ ಅಡೆತಡೆ ಅನ್ನೋದು ನಿಮ್ಮಿಬ್ಬರ ಕನೆಕ್ಷನ್ನಲ್ಲಿ ಬಂದಿರಬಹುದು. ಅದಕ್ಕೆ ಈ ಪರ್ಸನ್ಗೆ ಕಾನ್ಫಿಡೆನ್ಸ್ ಅನ್ನೋದು ಇರಲಿಲ್ಲ. ಈ ಪರ್ಸನ್ ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೊಟ್ಟಿದ್ರೆ ಅವರು ಮಾಡಿದ್ದು ಸರಿ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಯಾರಿಗಾದರೂ ಅವ್ರು ತಪ್ಪು ಮಾಡಿದ್ದೀನಿ ಅಂತ ಅನಿಸಿದ್ರೆ ಅದನ್ನು ಕರೆಕ್ಟ್ ಮಾಡುವ ಪ್ರಯತ್ನ ಮಾಡ್ತಾರೆ. ಆದರೆ ತಾನು ಮಾಡಿದ್ದೇ ರೈಟ್ ಅಂತ ಅನಿಸಿದ್ರೆ ಅದನ್ನು ಚೇಂಜ್ ಮಾಡುವ ಪ್ರಯತ್ನವೇ ಮಾಡೋದಿಲ್ಲ. ಈ ಪರ್ಸನ್ ಎನರ್ಜಿ ಕೂಡ ಅದೇ ರೀತಿ ಇದೆ. ಅವರು ಮಾಡಿದ್ದು ಕರೆಕ್ಟ್ ಅಂತ ಅವರಿಗೆ ಅನಿಸಿದೆ. ಸೊ ಈ ಕನೆಕ್ಷನ್ಗೆ ಮುಂದಿನ ದಿನಗಳಲ್ಲಿ ಏನು ಮಾಡೋದು ಬೇಡ ಅನ್ನೋ ರೀತಿ ಯೋಚನೆ ಮಾಡಿ ನಿಮ್ಮಿಂದ ದೂರ ಆಗಿರ್ಬೋದು. ನಿಮ್ಮ ಹೋಪ್ಸ್ ಇನ್ನೂ ಹೆಚ್ಚಾಗಬಾರ್ದು ಅನ್ನೋ ಕಾರಣಕ್ಕೂ ನಿಮ್ಮಿಂದ ದೂರ ಹೋಗಿರ್ಬೋದು. ಇವರಿಗೆ ಫ್ಯಾಮಿಲಿಯ ವಿರುದ್ಧ ಹೋಗೋ ಧೈರ್ಯ ಇರಲಿಲ್ಲ. ನಿಮ್ಮ ಜೊತೆ ತುಂಬ ಓವರ್ಲಿ ಅಟ್ಯಾಚ್ಡ್ ಆಗ್ತಾಯಿದ್ರು. ಅದಕ್ಕೆ ಸಪ್ರೇಷನನ್ನು ಕೊಟ್ಟಿರ್ಬೋದು ಅಥವಾ ನಿಮ್ಮಿಂದ ದೂರ ಹೋಗಿರ್ಬೋದು, ಚೀಟ್ ಮಾಡಿರ್ಬೋದು. ಏನು ಮಾಡಿದರೂ ಕೂಡ ಅದು ಮೊದಲೇ ಅವರ ಮನಸ್ಸಿನಲ್ಲಿ ಇರ್ಬೋದು ಅಥವಾ ಬೇಕು ಅಂತಲೇ ಕೆಲವರು ಮಾಡಿರ್ಬೋದು. ಬೇಕು ಅಂತಲೇ ಕೆಲವು ಡಿಸಿಷನ್ಸ್ ತಗೊಂಡಿರ್ಬೋದು. ನಿಮ್ಮಿಂದ ದೂರ ಹೋಗಬೇಕು ಅಥವಾ ನಿಮಗೆ ಟೈಮ್ ಕೊಡದೆ ಇರೋದು, ನಿಮಗೆ ಚೀಟ್ ಮಾಡೋದು, ಈ ರೀತಿ ಮಾಡಿರುವ ಸಾಧ್ಯತೆ ಕೂಡ ಇದೆ. ಸ್ಲೋ ಎನರ್ಜಿ. ಇಲ್ಲಿ ಸ್ಟ್ರಾಂಗ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಈ ಪರ್ಸನ್ ಯಾವುದೋ ಒಂದು ಸಿಚುವೇಶನ್ನಲ್ಲಿ ಸಿಕ್ಕಾಕೊಂಡಿರ್ಬೋದು ಅಥವಾ ಈ ಪರ್ಸನ್ ನಿಮ್ಮ ಬಗ್ಗೆ ಬೇರೆ ಯಾರಾದ್ರ ಜೊತೆ ಮಾತಾಡ್ತಾ ಇರ್ಬೋದು. ನಿಮ್ಮ ಪರ್ಸ್ನಲ್ ಲೈಫ್ನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇವರೊಳಗೆ ತುಂಬ ಇದೆ. ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸ್ಟಾಕ್ ಮಾಡ್ತಾ ಇದ್ದಾರೆ, ಸ್ಪೈ ಮಾಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆ ಎನರ್ಜಿ ಇದೆ. ಇವರಿಗೆ ನಿಮ್ಮ ಬಗ್ಗೆ ಡೌಟ್ ಕೂಡ ಇದೆ. ನೀವು ಇವರಿಲ್ದಲೇ ತುಂಬ ಹ್ಯಾಪಿ ಆಗಿದ್ದೀರಾ ಅನ್ನೋ ರೀತಿ. ನಿಮ್ಮನ್ನು ಅವರು ಹೈಪರ್ ಇಂಡಿಪೆಂಡೆಂಟ್ ಆಗಿ ನೋಡ್ತಾ ಇದ್ದಾರೆ. ಈಗ ನಿಮಗೆ ಅವರ ಅವಶ್ಯಕತೆ ಇಲ್ಲ ಅಂತ ಅವರಿಗೆ ಗೊತ್ತಾಗ್ತಾ ಇದೆ. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಈಗ ನಿಮಗೆ ಅವರ ಅಗತ್ಯ ಇಲ್ಲ ಅಂತ. ಈ ಪರ್ಸನ್ ಅವರ ಫೀಲಿಂಗ್ಸ್, ಅವರ ಎಮೋಷನ್ಸ್ ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ ಅಷ್ಟೇ. ನಿಮಗೆ ಸ್ವಲ್ಪವೂ ಗೊತ್ತಾಗಬಾರ್ದು. ಸೊ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಎಷ್ಟು ಕ್ರೇವಿಂಗ್ ಫೀಲ್ ಮಾಡ್ತಾ ಇದ್ದಾರೆ ಅದನ್ನು ತೋರಿಸುವ ಇಷ್ಟ ಇವರಿಗಿಲ್ಲ.
ಅವರು ಅದನ್ನು ಹೈಡ್ ಮಾಡ್ತಾ ಇದ್ದಾರೆ. ಆದರೆ ಡೀಪ್ ಡೌನ್ ನಿಮ್ಮ ಬಗ್ಗೆ ತಿಳ್ಕೊಳ್ಳೋ, ನಿಮ್ಮ ಜೊತೆ ಮಾತಾಡೋ, ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗುವ ತುಂಬ ಸ್ಟ್ರಾಂಗ್ ಕ್ರೇವಿಂಗ್ ಇವರೊಳಗೆ ಇದೆ. ನೀವು ಈ ಪರ್ಸನ್ ನನಗಾಗಿ ತುಂಬ ಕಾಯ್ತಾ ಇದ್ದಾರೆ, ತವಕ ಪಡ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಕಣ್ಣಲ್ಲಿ ಇವರ ವ್ಯಾಲ್ಯೂ ಕಡಿಮೆ ಆಗಿಬಿಡುತ್ತೆ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ಅದು ಅವ್ರಿಗೆ ಬೇಡ. ನಿಮ್ಮ ದೃಷ್ಟಿಯಲ್ಲಿ ಅವರ ವ್ಯಾಲ್ಯೂ ಯಾವತ್ತೂ ಕಡಿಮೆ ಆಗಬಾರ್ದು ಅನ್ನೋ ಆಸೆ ಇವರದು. ನೀವು ಯಾವಾಗಲೂ ಇವರನ್ನು ವ್ಯಾಲ್ಯೂ ಮಾಡಬೇಕು ಅನ್ನೋ ಆಸೆ ಇವರಿಗಿದೆ. ನಿಮ್ಮ ಅಟೆನ್ಷನ್ ಸಿಗೋದಕ್ಕೆ ಈ ಪರ್ಸನ್ ಕಾಯ್ತಾ ಇದ್ದಾರೆ. ಬಹುಶಃ ನೀವು ಈ ಪರ್ಸನನ್ನು ಇಷ್ಟು ಡೀಪಾಗಿ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಯಾಕೆಂದರೆ ಇವರು ಅವರ ಫೀಲಿಂಗ್ಸ್, ಅವರ ಲವ್ ಬಹಳ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿರೋದಿಲ್ಲ. ಇವರ ಹಾರ್ಟ್ನಲ್ಲಿ ಎಷ್ಟು ಲವ್ ಇದೆಯೋ ಅದರ ಸ್ವಲ್ಪ ಭಾಗ ಮಾತ್ರ ನಿಮಗೆ ತೋರಿಸಿದ್ದಾರೆ. ಆದರೆ ಇವರ ಹಾರ್ಟ್ನಲ್ಲಿ ನಿಮ್ಮ ಮೇಲಿರುವ ಲವ್ ತುಂಬ ಡೀಪ್ ಆಗಿದೆ ಅನ್ನೋ ಎನರ್ಜಿ ಇದೆ. ಹಾಗಾಗಿ ನಿಮ್ಮನ್ನು ಟೇಕನ್ ಫಾರ್ ಗ್ರ್ಯಾಂಟೆಡ್ ಆಗಿ ಫೀಲ್ ಮಾಡಿಸೋದು ಇವರಿಗೆ ಇಷ್ಟ ಇಲ್ಲ. ಈ ಪರ್ಸನ್ ತುಂಬ ಡಿಫ್ರೆಂಟಾಗಿ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಪ್ರತಿದಿನ ನಿಮ್ಮ ಬಗ್ಗೆ ಯೋಚನೆ ಮಾಡಿ ತುಂಬ ಡೌನ್ ಆಗ್ತಾ ಇದ್ದಾರೆ. ಡೈಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಡೈಲಿ ಯಾವುದಾದ್ರೊಂದು ಪ್ಲ್ಯಾನ್ ಮಾಡ್ತಾರೆ. ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋ ಪ್ರಯತ್ನ ಮಾಡ್ತಾರೆ. ಬಹುಶಃ ನಿಮಗೆ ಯಾವುದಾದ್ರೂ ಹಿಂಟ್ ಕೊಟ್ಟಿರ್ಬೋದು ಅಥವಾ ಯಾವುದಾದ್ರೂ ಆ್ಯಕ್ಷನ್ ತೊಗೊಂಡಿರ್ಬೋದು. ಆದರೆ ಯಾವುದು ಇವರಿಗೆ ವರ್ಕ್ ಆಗ್ತಾ ಇಲ್ಲ. ಹೀಗೆ ನಿಮಗೆ ಮ್ಯಾನಿಪುಲೇಟ್ ಮಾಡೋದು ಸಾಧ್ಯ ಇಲ್ಲ ಅಂತ ಇವ್ರಿಗೆ ಗೊತ್ತಿದೆ. ಮೈಂಡ್ ಗೇಮ್ಸ್ ನಿಮ್ಮ ಜೊತೆ ಇನ್ನೂ ವರ್ಕ್ ಆಗೋದಿಲ್ಲ ಅನ್ನೋದು ಇವ್ರಿಗೆ ಗೊತ್ತಿದೆ. ಯಾಕೆಂದರೆ ಈಗ ನೀವು ತುಂಬ ಸ್ಮಾರ್ಟ್ ಆಗಿದ್ದೀರಾ. ಯಾರು ಹೇಗೆ ಮ್ಯಾನಿಪುಲೇಷನ್ ಮಾಡ್ತಾರೆ, ಹೇಗೆ ಮೈಂಡ್ ಗೇಮ್ಸ್ ಆಡ್ತಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಕಮಿಟ್ಮೆಂಟ್, ಫಿಯರ್ ಎನರ್ಜಿ. ನೀವು ಈ ಪರ್ಸನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರುವ ಕಮಿಟ್ಮೆಂಟ್, ಸ್ಟೆಬಿಲಿಟಿ, ಸೆಕ್ಯೂರಿಟಿ ಇವೆಲ್ಲ ಕೊಡುವ ಕರೇಜ್ ಈ ಪರ್ಸನ್ ಒಳಗಡೆ ಇಲ್ಲ. ಇವ್ರಿಗೆ ಅನ್ನಿಸ್ತಾ ಇದೆ ನಿಮಗೆ ಕಮಿಟ್ಮೆಂಟ್ ಕೊಟ್ಟರೆ ತುಂಬ ದೊಡ್ಡ ರಿಸ್ಕ್ ತಗೊಳ್ಬೇಕಾಗುತ್ತೆ, ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗುತ್ತೆ ಅನ್ನೋ ರೀತಿ ಫೀಲ್ ಮಾಡಿರಬಹುದು. ಸೊ ಇದನ್ನು ಇವರ ಫ್ಯಾಮಿಲಿ ರಿಜೆಕ್ಟ್ ಮಾಡಬಹುದು, ಇವರನ್ನು ಬಿಟ್ಟು ದೂರ ಹೋಗ್ಬೋದು, ಅಥವಾ ಇವರ ಲೈಫ್ನಲ್ಲಿ ತುಂಬ ದೊಡ್ಡ ಬಿರುಕು ಅನ್ನೋದು ಬರ್ಬೋದು ಅನ್ನೋ ರೀತಿ ಮೊದಲೆಲ್ಲ ಇವರು ತಿಳ್ಕೊಂಡಿರ್ಬೋದು. ಸೊ ನಿಮ್ಮನ್ನು ಅಕ್ಸೆಪ್ಟ್ ಮಾಡಿದ್ರೆ ಯಾವ ದೊಡ್ಡ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದು ಇವ್ರಿಗೆ ಗೊತ್ತಿರ್ಬೋದು. ಸೊ ಹಾಗಾಗಿ ಇವರು ಈ ರಿಲೇಷನ್ಶಿಪ್ಪಿಂದ ದೂರ ಹೋಗಿರುವ ಸಾಧ್ಯತೆ ಕೂಡ ಇದೆ. ಅಥವಾ ಕೆಲವರು ಇವರ ಲೈಫ್ನಿಂದ ದೂರ ಹೋಗ್ಬೋದು. ಇವರಿಗೆ ತುಂಬ ಕ್ಲೋಸ್ ಇದ್ದ ಕೆಲ ರಿಲೇಷನ್ಶಿಪ್ಸ್ ಕೂಡ ದೂರ ಹೋಗ್ಬೋದು. ಇವರು ತುಂಬ ಪ್ರೀತಿಸ್ತಾ ಇದ್ದ ಕೆಲವರು ಇವರ ಲೈಫಿಂದ ದೂರ ಹೋಗ್ಬೋದು. ಅಷ್ಟು ದೊಡ್ಡ ಪ್ರಾಬ್ಲಮನ್ನು ಫೇಸ್ ಮಾಡುವಂತಹ ಕರೇಜ್ ಇವರಿಗೆ ಇರಲಿಲ್ಲ. ಅದಕ್ಕೆ ತುಂಬ ಹೆಲ್ಪ್ಲೆಸ್ ಫೀಲ್ ಮಾಡಿರಬಹುದು. ನಿಮ್ಮ ಹತ್ರ ಬರಬೇಕು ಅನ್ನೋ ಆಸೆ ಈಗ ತುಂಬ ಜಾಸ್ತಿ ಇದೆ. ಆದರೆ ಅವರು ಯೋಚನೆ ಮಾಡ್ತಾ ಇರೋದು ಏನು ಮಾಡಬೇಕು ಅಂದ್ಕೊಂಡಿರೋದು ಅದನ್ನು ರಿಯಾಲಿಟಿಯಲ್ಲಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಕಮ್ಯುನಿಕೇಷನ್ ಎನರ್ಜಿ. ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಬೇಕು ಅನ್ನೋ ತವಕ ತುಂಬ ಇದೆ. ನಿಮ್ಮ ಮೇಲೆ ಇವರಿಗೆ ತುಂಬ ಪ್ರೀತಿ ಇದೆ, ತುಂಬ ಫೀಲಿಂಗ್ಸ್ ಕೂಡ ಇದೆ. ಆದರೆ ನಿಮ್ಮ ಹತ್ರ ಹೇಗೆ ಬರೋದು ಅನ್ನೋ ವೇ ಅವರಿಗೆ ಇನ್ನೂ ಸಿಗ್ತಾ ಇಲ್ಲ. ಅವರ ಆ್ಯಕ್ಷನ್ಸ್ ಬಗ್ಗೆ ಇನ್ನೂ ಕನ್ಫ್ಯೂಸ್ಡ್ ಆಗಿದ್ದಾರೆ. ಅವರಿಗೆ ಅವರ ಫೀಲಿಂಗ್ಸನ್ನು ಇನ್ನೂ ಹೆಚ್ಚು ದಿನ ಹೈಡ್ ಮಾಡೋದು ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಏನಾದರೂ ಇದ್ದರೆ ಈ ಪರ್ಸನ್ ನಿಮ್ಮನ್ನು ಇನ್ನೂ ಹೆಚ್ಚು ದಿನ ಸ್ಟಾಕ್ ಮಾಡ್ತಾರೆ. ನಿಮ್ಮ ಫೋಟೋಸ್ ಸೇವ್ ಮಾಡಿಕೊಂಡು ಮತ್ತೆ ಝೂಮ್ ಮಾಡಿ ನೋಡ್ಬೋದು. ನೀವೇನು ಪೋಸ್ಟ್ ಮಾಡಿದಿರಾ, ಯಾವ ಸ್ಟೇಟಸ್ ಹಾಕಿದ್ದೀರಾ, ಅದರ ಹಿಂದಿನ ಇಂಟೆನ್ಷನ್ ಏನು ಅನ್ನೋದನ್ನು ತುಂಬ ಅಬ್ಸರ್ವ್ ಮಾಡುವ ಸಾಧ್ಯತೆ ಇದೆ. ಸಣ್ಣ ಸಣ್ಣ ವಿಷಯಗಳನ್ನು ಬಿಡದೆ ಗಮನಿಸಬಹುದು. ಲೋನ್ಲಿನೆಸ್ ಎನರ್ಜಿ. ಈ ಪರ್ಸನ್ ಲೈಫ್ನಲ್ಲಿ ಈಗ ತುಂಬ ಲೋನ್ಲಿನೆಸ್ ಇದೆ, ತುಂಬ ಒಂಟಿತನ ಫೀಲ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಟೈಮ್ನಲ್ಲಿ ಪ್ರೆಸೆಂಟ್ ಎನರ್ಜಿ ಪ್ರಕಾರ ತುಂಬ ಒಂಟಿಯಾಗಿದ್ದಾರೆ. ಅವರ ಮಿಸ್ಟೇಕ್ಸ್ ಅರ್ಥ ಆಗ್ತಾ ಇದೆ. ಅವರದೇ ಮಿಸ್ಟೇಕ್ಸ್ ಅಂತ ಈಗ ಗೊತ್ತಾಗ್ತಾ ಇದೆ. ಅಥವಾ ಬೇರೆ ಯಾವುದಾದ್ರೂ ಸಿಚುವೇಶನ್ ಅಡ್ಡ ಇದ್ದರೆ ಅದಕ್ಕೂ ಕೂಡ ಇವರು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೆ ಅವರ ತಪ್ಪನ್ನು ನಿಮ್ಮ ಮೇಲೆ ಹಾಕ್ತಾಯಿದ್ರು. ರಿಲೇಷನ್ಶಿಪ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಆದರೆ ಈಗ ಅವರು ಎಲ್ಲಿ ತಪ್ಪು ಮಾಡಿದ್ರು ಅನ್ನೋದನ್ನು ನೋಡ್ತಾ ಇದ್ದಾರೆ. ಆ ಮಿಸ್ಟೇಕ್ಸನ್ನು ಕರೆಕ್ಟ್ ಮಾಡಬೇಕು ಅನ್ನೋ ಆಸೆ ಕೂಡ ಅವರಿಗಿದೆ. ನಿಮ್ಮ ಜೊತೆ ರಿಯೂನಿಯನ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಈ ಪರ್ಸನ್ ನಿಮ್ಮನ್ನು ಸಂಪೂರ್ಣ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಮೊದಲು ನೀವು ತುಂಬ ಇನ್ನೋಸೆಂಟ್ ಆಗಿದ್ರಿ. ನಿಮ್ಮೊಳಗೆ ಒಂದು ತುಂಬ ಇನ್ನೋಸೆಂಟ್ ಫೀಲ್ ಇತ್ತು, ಇನ್ನೋಸೆನ್ಸ್ ಇತ್ತು. ಆದರೆ ನಿಮ್ಮೊಳಗೆ ತುಂಬ ಮೆಚ್ಯೂರಿಟಿ ಬಂದಿದೆ. ಈಗ ಪೇಷನ್ಸ್ ಬಂದಿದೆ. ಈಗ ಸೆಲ್ಫ್ ಕಂಟ್ರೋಲ್ ಕಲ್ತಿದ್ದೀರಾ, ಹೀಲಿಂಗ್ ಆಗಿದ್ದೀರಾ. ನಿಮ್ಮ ಕಡೆ ಇಂಥ ಎನರ್ಜಿ ಅವ್ರಿಗೆ ಕಾಣ್ತಾ ಇದೆ. ನಿಮ್ಮ ಎನರ್ಜಿ ಪ್ರಕಾರ ನೀವೀಗ ತುಂಬ ಇಂಡಿಪೆಂಡೆಂಟ್ ಎನರ್ಜಿಯ ಕಡೆ ಮೂವ್ ಆಗ್ತಾ ಇದ್ದೀರಾ. ನಿಮ್ಮೊಳಗೆ ಈ ಚೇಂಜ್ ಶುರು ಆಗಿದೆ. ಬಟ್ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ನೀವು ಇಂಡಿಪೆಂಡೆಂಟ್ ಮೈಂಡ್ಸೆಟ್ ಕಡೆಗೆ ಹೋಗಬೇಕು. ನಿಮ್ಮನ್ನು ಲಿಮಿಟೆಡ್ ಮೈಂಡ್ಸೆಟ್ನಲ್ಲಿ ಇಟ್ಕೊಳ್ಬೇಡಿ. ನಿಮ್ಮನ್ನು ನೀವು ಇನ್ನೂ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಎವ್ರಿಥಿಂಗ್ ಈಸ್ ಪಾಸಿಬಲ್ ಅನ್ನೋದನ್ನು ಬಿಲೀವ್ ಮಾಡಿ. ನೀವು ತುಂಬ ಸ್ಟ್ರಾಂಗ್ ಎನರ್ಜಿಯಲ್ಲಿದ್ದೀರಾ ಅನ್ನೋದು ನಿಮಗೆ ಕೆಲವೊಂದು ದಿನಗಳಲ್ಲಿ, ಒಂದೆರಡು ವಾರಗಳಲ್ಲೇ ಅರ್ಥ ಆಗುವ ಎನರ್ಜಿ ಇದೆ. ನಿಮ್ಮೊಳಗೆ ಕರೇಜ್ ಅನ್ನೋದು ಬರ್ತಾ ಇದೆ, ಕಾನ್ಫಿಡೆನ್ಸ್ ಅನ್ನೋದು ಬರ್ತಾ ಇದೆ. ನಿಮ್ಮ ಲೆವೆಲ್ ಅಪ್ ಆಗ್ತಾ ಇದೆ. ಮುಂದಿನ ಟೈಮ್ನಲ್ಲಿ ನಿಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ತುಂಬ ಇಂಪ್ರೂವ್ ಆಗುವ ಎನರ್ಜಿ ಇದೆ. ಈಗ ನೀವು ಪ್ರಾಬ್ಲಮ್ಸ್ ಹ್ಯಾಂಡಲ್ ಮಾಡ್ತಿರೋ ರೀತಿ,
ನೋಡ್ತಿರುವ ರೀತಿ ಇನ್ನೂ ಬ್ಯಾಲೆನ್ಸ್ ಆಗಿಲ್ಲ ಅಂತ ಅನ್ನಿಸ್ಬೋದು ನಿಮಗೆ. ಆದರೆ ಬೇಗನೆ ನಿಮ್ಮ ಲೈಫ್ನಲ್ಲಿ ಇಂಪ್ರೂವ್ ಅನ್ನೋದು ಕಾಣ್ತಾ ಇದೆ. ನಿಮ್ಮ ಪರವಾಗಿ ಎಲ್ಲವೂ ಟರ್ನ್ ಆಗೋದು ಕಾಣ್ತಾ ಇದೆ. ಎವ್ರಿಥಿಂಗ್ ಬ್ಯಾಲೆನ್ಸ್ ಔಟ್ ಆಗುವ ಎನರ್ಜಿ ಇದೆ. ನ್ಯೂ ಬಿಗಿನಿಂಗ್ ಎನರ್ಜಿ. ಈ ಪರ್ಸನ್ ಮತ್ತೆ ನಿಮ್ಮ ಕಡೆಗೆ ಬರೋದು ಈ ಎನರ್ಜಿಯಲ್ಲಿದೆ. ಇವರು ಕಮ್ ಬ್ಯಾಕ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ರಿಯೂನಿಯನ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಮಧ್ಯದಲ್ಲಿ ಎಷ್ಟೇ ಅಡೆತಡೆ ಸಿಚುವೇಶನ್ಗಳು ಬಂದರೂ ಕೂಡ ಅದನ್ನು ರಿಮೂವ್ ಮಾಡುವಂತಹ ಯೋಚನೆ ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ಬಂದಿರುವ ಪ್ರಾಬ್ಲಮ್ಸ್ ಎಲ್ಲವನ್ನು ಕ್ಲಿಯರ್ ಮಾಡಿಕೊಂಡು ಆಮೇಲೆ ನಿಮ್ಮ ಕಡೆಗೆ ಬರುವ ಎನರ್ಜಿ ಇದೆ. ತುಂಬ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಆ್ಯಕ್ಷನ್ ತೊಗೊಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಫಾಲೋ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಪೋಸ್ಟ್ ಅಥವಾ ಸ್ಟೇಟಸ್ಗೆ ರಿಯಾಕ್ಷನ್ ಕೊಡ್ಬೋದು. ಈ ವ್ಯಕ್ತಿಯ ಕಡೆಯಿಂದ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಲ್, ಮೆಸೇಜ್ ಬರುವ ಸಾಧ್ಯತೆ ಕೂಡ ಇದೆ. ಆದರೆ ರಿಯಾಲಿಟಿ ಏನಂದರೆ ಇವರು ಸಂಪೂರ್ಣ ಪ್ಲಾನಿಂಗ್ ಮಾಡಿಕೊಂಡೇ ಬರ್ತಾ ಇದ್ದಾರೆ. ನಿಮ್ಗೆ ಏನು ಆಫರ್ ಮಾಡಬೇಕು, ಏನು ಹೇಳಬೇಕು, ಯಾವ ರೀತಿಯಲ್ಲಿ ಕನ್ವಿನ್ಸ್ ಮಾಡಬೇಕು ಅನ್ನೋದನ್ನು ಮೊದಲೇ ಡಿಸೈಡ್ ಮಾಡ್ಕೊಂಡಿರ್ತಾರೆ. ನಿಮಗೆ ಮಾತ್ರ ಅದು ಸಡನ್ ಅಂತ ಅನ್ನಿಸ್ಬಹುದು. ಆದರೆ ಇವರ ಎಲ್ಲ ಆ್ಯಕ್ಷನ್ಸ್ ಪ್ಲ್ಯಾನ್ಡ್ ಆಗಿರುವ ಎನರ್ಜಿ ಇದೆ. ಟ್ರಸ್ಟ್ ಎನರ್ಜಿ. ಈ ಪರ್ಸನ್ ಮೇಲೆ ಮತ್ತೆ ಟ್ರಸ್ಟ್ ಮಾಡ್ಬೋದು, ಆದರೆ ಜಡ್ಜ್ ಮಾಡಿದ ನಂತರ. ಈ ಪರ್ಸನ್ನಲ್ಲಿ ಚೇಂಜಸ್ ಅನ್ನೋದು ಬರ್ತಾ ಇದೆ. ಅವರು ಬಂದಾಗ ನಿಮಗೆ ಯಾವ ಎಫರ್ಟ್ ಆಗ್ತಾ ಇದ್ದಾರೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಲೇಬೇಕು. ಈ ರಿಲೇಷನ್ಶಿಪ್ಗಾಗಿ ಎಷ್ಟು ಎಕ್ಸ್ಟ್ರಾ ಎಫರ್ಟ್ ಆಗ್ತಾರೆ, ಎಷ್ಟು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ ಅದನ್ನು ಕೂಡ ನೀವು ನೋಡಬೇಕು. ಅಥವಾ ಇನ್ನು ಕೇವಲ ಮಾತುಗಳಲ್ಲೇ ಇದ್ದಾರಾ, ಯಾವ ಆ್ಯಕ್ಷನ್ ಇಲ್ಲವಾ ಅದನ್ನು ಕೂಡ ನೀವು ಗಮನಿಸಬೇಕು. ಇವರ ವರ್ಡ್ಸ್ ಮೇಲೆ ನೀವು ಹೋಗಬೇಡಿ, ಆ್ಯಕ್ಷನನ್ನು ಅಬ್ಸರ್ವ್ ಮಾಡಿ. ಜಡ್ಜ್ ದೆಮ್ ಬೈ ದೇರ್ ಆ್ಯಕ್ಷನ್ಸ್, ನಾಟ್ ಬೈ ದೇರ್ ವರ್ಡ್ಸ್. ಆಗ ಮಾತ್ರ ಸರಿಯಾದ ರೀತಿಯಲ್ಲಿ ಟ್ರಸ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈ ಪರ್ಸನ್ ನಿಮ್ಮಿಂದ ತುಂಬ ಲೆಸನ್ಸ್ ಕಲ್ತಿದ್ದಾರೆ, ತುಂಬ ಲರ್ನಿಂಗ್ ಪಡೆದಿದ್ದಾರೆ, ಬಹಳಷ್ಟು ವಿಷಯಗಳನ್ನು ನಿಮ್ಮಿಂದ ಲರ್ನ್ ಮಾಡಿದ್ದಾರೆ. ಬಹುಶಃ ನೀವು ಫಿನಾನ್ಷಿಯಲಿ ಸ್ಟೇಬಲ್ ಆಗಿರ್ಬೋದು, ಅದೇ ಇವರಿಗೆ ಮೋಟಿವೇಶನ್ ಕೂಡ ಆಗಿರ್ಬೋದು. ಯಾವುದೇ ಕಾರಣ ಇರಲಿ, ಈ ಪರ್ಸನ್ ನಿಮ್ಮಿಂದ ತುಂಬ ಇನ್ಸ್ಪೈರ್ ಆಗಿದ್ದಾರೆ, ತುಂಬ ಲರ್ನ್ ಮಾಡಿದ್ದಾರೆ, ತುಂಬ ಚೇಂಜ್ ಆಗಿದ್ದಾರೆ. ಅವ್ರು ನಿಮ್ಮ ಜೊತೆ ಮುಂದಿನ ದಿನಗಳಲ್ಲಿ ಕನೆಕ್ಟ್ ಆಗಿರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇರುವ ಎನರ್ಜಿ ಇದೆ. ಎಲ್ಲ ಪೇಯ್ನ್, ಪ್ರಾಬ್ಲಮ್ಸ್, ಕನ್ಫ್ಯೂಷನ್ ಇದನ್ನೆಲ್ಲವ ಹಿಂದೆ ಬಿಟ್ಟು ನಿಮ್ಮ ಜೊತೆ ಹೊಸ ನ್ಯೂ ಬಿಗಿನಿಂಗ್ ಮಾಡಬೇಕು ಅನ್ನೋ ರೀತಿ ಬಯಸ್ತಾ ಇದ್ದಾರೆ. ಆದರೆ ಸ್ವಲ್ಪ ಸಮಯದವರೆಗೆ ನಿಮ್ಮಿಬ್ಬರ ನಡುವೆ ಇನ್ನೂ ಕಾಂಪ್ಲಿಕೇಶನ್ಸ್ ಬರ್ಬೋದು. ಅದಕ್ಕೆ ನೀವು ಅಲರ್ಟ್ ಆಗಿರಬೇಕು, ಹೆದರಬಾರ್ದು. ಯಾಕೆಂದರೆ ಕೆಲವು ವಿಷಯದಲ್ಲಿ ಸ್ವಲ್ಪ ತಡ ಆಗ್ಬೋದು, ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು. ಆದರೆ ಆರ್ಗ್ಯುಮೆಂಟ್ಸ್ ನಿಮಗೆ ತುಂಬ ಕ್ಲಾರಿಟಿ ಕೊಡುತ್ತೆ, ನಿಮ್ಮ ಡೌಟ್ಸ್ ಕ್ಲಿಯರ್ ಆಗುತ್ತೆ, ಬಹಳಷ್ಟು ರಿಯಾಲಿಟಿ ನಿಮ್ಮ ಮುಂದೆ ಬರುತ್ತೆ. ಈ ಕನೆಕ್ಷನ್ ಬಗ್ಗೆ ನಿಮಗೂ ನಿಮ್ಮ ಪಾರ್ಟ್ನರ್ಗೂ ತುಂಬ ವಿಷಯಗಳು ಕ್ಲಿಯರ್ ಆಗುವ ಎನರ್ಜಿ ಇದೆ. ಅದರಿಂದ ಏನಾದರೂ ವಿಷಯಗಳು ತುಂಬ ಕಲಿಯಬಹುದು ನೀವು. ಹಾಗಾಗಿ ನಿಮ್ಮ ಕಾನ್ಫಿಡೆನ್ಸನ್ನು ಕಡಿಮೆ ಮಾಡ್ಕೊಳ್ಬೇಡಿ. ಈ ರಿಲೇಷನ್ಶಿಪ್ಪಿಂದ ನೀವು ಕೂಡ ಡಿಸಪಾಯಿಂಟ್ಮೆಂಟ್ ಆಗಿರಬಹುದು. ಅದು ನೆಸೆಸರಿ ಆಗಿತ್ತು. ಯಾಕೆಂದರೆ ಅದಾದ ನಂತರ ನಿಮಗೂ ನಿಮ್ಮ ಪಾರ್ಟ್ನರ್ಗೂ ತುಂಬ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಬಹಳಷ್ಟು ಡೌಟ್ಸ್ ಕ್ಲಿಯರ್ ಆಗುವ ಎನರ್ಜಿ ಇದೆ. ಆಮೇಲೆ ಎಲ್ಲವೂ ನಿಮ್ಮ ಫೇವರ್ನಲ್ಲಿ ಟರ್ನ್ ಆಗೋದು ಎನರ್ಜಿಯಲ್ಲಿದೆ. ಹಾಗಾಗಿ ಏನಾದರೂ ಆಗ್ತಾ ಇದ್ದರೆ ಕಾಮ್ ಆಗಿ ಹ್ಯಾಂಡಲ್ ಮಾಡಿ, ಓವರ್ ಥಿಂಕಿಂಗ್ ಮಾಡಬೇಡಿ. ನಿಮ್ಮ ಎನರ್ಜಿ ಪ್ರಕಾರ ಈ ಪರ್ಸನ್ ಹಿಂದೆ ಓಡಿ ಚೇಸ್ ಮಾಡಿ ನೀವು ಸುಸ್ತಾಗಿದ್ದೀರಾ. ಇನ್ನು ಚೇಸ್ ಮಾಡುವ ಆಸೆ ನಿಮಗಿಲ್ಲ, ಇನ್ನು ಇವರ ಹಿಂದೆ ಓಡಬೇಕು ಅಂತ ಅನ್ನಿಸ್ತಾ ಇಲ್ಲ. ನೀವೀಗ ಅವರು ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಅದೇ ಟೈಮ್ನಲ್ಲಿ ನಿಮ್ಮ ಪಾರ್ಟ್ನರ್ ನೀವು ಮೊದಲು ಅಪ್ರೋಚ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಇಬ್ಬರು ಇದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಮೊದಲು ಯಾರು ಬರ್ತಾರೆ, ಯಾರು ಮಾತಾಡ್ತಾರೆ? ಅಪ್ರೋಚ್ ಎನರ್ಜಿ. ಸೊ ಎನರ್ಜಿ ಪ್ರಕಾರ ಕೊನೆಗೆ ನಿಮ್ಮ ಪಾರ್ಟ್ನರ್ ಅವರೇ ನಿಮ್ಮನ್ನು ಅಪ್ರೋಚ್ ಮಾಡುವಂತಹ ಎನರ್ಜಿ ಇದೆ. ಯಾಕೆಂದರೆ ಅವರ ಈಗೋ ನಿಧಾನವಾಗಿ ಕಡಿಮೆ ಆಗುತ್ತೆ. ಅವರ ಲೈಫ್ನಲ್ಲಿ ಅವರು ತುಂಬ ಟ್ರಸ್ಟ್ ಮಾಡಿದ್ದ ಯಾವುದೇ ವಿಷಯ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ವ್ಯಕ್ತಿಗಳಾಗಿರಬಹುದು, ಅವರ ಎಲ್ಲ ನಿಜ ಫೇಸ್ ಅವ್ರಿಗೆ ಅರ್ಥ ಆಗುತ್ತೆ. ಅದೇ ಟೈಮ್ನಲ್ಲಿ ನಿಮ್ಮ ಲವ್ ಎಷ್ಟು ಪ್ಯೂರ್ ಆಗಿತ್ತು, ನೀವು ಎಷ್ಟು ಜೆನ್ಯೂನ್ ಆಗಿದ್ರಿ ಅನ್ನೋದು ಕೂಡ ಈ ಪರ್ಸನ್ ಅರ್ಥ ಮಾಡ್ಕೊಳ್ತಾರೆ. ಆಗ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅವರಿಗೆ ದೊಡ್ಡ ಪರ್ಸ್ಪೆಕ್ಟಿವ್ ಚೇಂಜ್ ಬರುತ್ತೆ. ಇಲ್ಲಿಯವರೆಗೆ ನೀವು ನಿಮ್ಮ ಬಗ್ಗೆ ನೆಗ್ಲೆಕ್ಟ್ ಮಾಡಿರ್ಬೋದು, ಇಂಟ್ರೆಸ್ಟ್ ಇಲ್ಲ ಅಂತ ಅನ್ನಿಸ್ಕೊಂಡಿದ್ರೆ ಅದರ ಕಾರಣ ಅವರ ಬಿಹೇವಿಯರ್ ಅನ್ನೋದನ್ನು ಅವರು ಒಪ್ಕೊಳ್ತಾರೆ. ನಾನೇ ತಪ್ಪು ಮಾಡಿದೆ, ನನ್ನ ಬಿಹೇವಿಯರ್ ಸರಿ ಇರಲಿಲ್ಲ ಅಂತ ಯೋಚನೆ ಮಾಡ್ತಾರೆ. ನಾನು ಸರಿಯಾಗಿ ನಡ್ಕೊಂಡಿದ್ರೆ ಅವರು ಕೂಡ ಇಂಟ್ರೆಸ್ಟ್ ಯಾಕೆ ಕಳ್ಕೊಳ್ತಾ ಇದ್ರು ಅಂತ ಅವರನ್ನೇ ಅವರು ಕ್ವಶನ್ ಮಾಡ್ಕೊಳ್ತಾರೆ. ನಿಮ್ಮ ಲವ್ ಎಷ್ಟು ಪ್ಯೂರ್, ಎಷ್ಟು ಅನ್ಕಂಡೀಷ್ನಲ್ ಆಗಿತ್ತು ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ತಾರೆ. ರಿಯೂನಿಯನ್ ಎನರ್ಜಿ. ಸಪ್ರೇಷನ್ನಲ್ಲಿ ಇರುವವರಿಗೆ ಸ್ಟ್ರಾಂಗ್ ರಿಯೂನಿಯನ್ ಕಾಣ್ತಾ ಇದೆ. ತುಂಬ ಜನರಿಗೆ ರಿಯೂನಿಯನ್ ಬೇಗನೆ ಆಗ್ಬೋದು. ಈ ಪರ್ಸನ್ ಅವ್ರು ಹಾಕ್ಕೊಂಡಿದ್ದ ಬೌಂಡ್ರೀಸ್ ಮುರಿದು ನಿಮ್ಮ ಕಡೆಗೆ ಬರುವ ಎನರ್ಜಿ ಇದೆ. ಆದರೆ ನೀವು ಕೂಡ ಕೆಲವು ಸ್ಟ್ರಾಂಗ್ ಬೌಂಡ್ರೀಸ್ ಸೆಟ್ ಮಾಡ್ಕೊಂಡಿರ್ಬೋದು.
ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಟ್ಟರೆ ಮಾತ್ರ, ಸ್ಟೆಬಿಲಿಟಿ ಕೊಟ್ಟರೆ ಮಾತ್ರ, ಫ್ಯಾಮಿಲಿಗೆ ಪರಿಚಯ ಮಾಡಿಸಿದ್ರೆ ಮಾತ್ರ ಅಂತ ಕಂಡೀಷನ್ ಕೂಡ ನೀವು ಇಟ್ಕೊಂಡಿರ್ಬೋದು. ಆದರೆ ಈ ಪರ್ಸನ್ಗೆ ಇನ್ನೂ ಅಷ್ಟು ಕರೇಜ್ ಇಲ್ಲ ಅನ್ನೋ ಎನರ್ಜಿ ಇದೆ. ಫಿನಾನ್ಷಿಯಲ್ ಕಂಡೀಷನ್ ಇನ್ನೂ ರೆಡಿ. ಹಾಗಾಗಿ ನಿಮ್ಮ ಕಂಡೀಷನ್ಸ್ ಮೀಟ್ ಮಾಡೋದಕ್ಕೆ ಇವರಿಗೆ ಸ್ವಲ್ಪ ಟೈಮ್ ಬೇಕಾಗ್ಬೋದು, ಸ್ವಲ್ಪ ಸ್ಪೇಸ್ ಕೂಡ ಬೇಕಾಗ್ಬೋದು. ಈ ಪರ್ಸನ್ ಸ್ಪೇಸ್ ತಗೊಳ್ತಾ ಇದ್ದರೆ ಅವರು ಸೆಲ್ಫ್ ಹೀಲಿಂಗ್ ಮಾಡ್ತಾ ಇದ್ದಾರೆ, ಅವರ ಮೇಲೆ ಅವರು ಫೋಕಸ್ ಮಾಡ್ತಾ ಇದ್ದಾರೆ, ಇನ್ನರ್ ವರ್ಕ್ ಮಾಡ್ತಾ ಇದ್ದಾರೆ. ಮೈಂಡ್ ಗೇಮ್ಸ್ ಎನರ್ಜಿ. ಈ ಪರ್ಸನ್ ಈ ಹಿಂದೆ ಪಾಸ್ಟ್ನಲ್ಲಿ ಮೈಂಡ್ ಗೇಮ್ಸ್ ಆಡಿದರೆ, ಮ್ಯಾನಿಪುಲೇಷನ್ ಮಾಡಿದರೆ, ಇನ್ನು ಮುಂದೆ ಅದು ನಿಮ್ಮ ಮೇಲೆ ವರ್ಕ್ ಆಗೋದಿಲ್ಲ. ಯಾಕೆಂದರೆ ಈಗ ನೀವು ತುಂಬ ಸ್ಮಾರ್ಟ್ ಆಗಿದ್ದೀರಾ. ಈ ಪರ್ಸನ್ ಇನ್ನು ನಿಮಗೆ ಸುಳ್ಳು ಹೇಳೋದಕ್ಕೂ ಆಗೋದಿಲ್ಲ, ಮ್ಯಾನಿಪುಲೇಟ್ ಮಾಡೋದಕ್ಕೂ ಆಗೋದಿಲ್ಲ. ಈ ಪರ್ಸನ್ ಆದಷ್ಟು ಬೇಗ ನೋ ಕಾಂಟ್ಯಾಕ್ಟ್ ಸಿಚುವೇಶನನ್ನು ಮುಗಿಸಿ ನಿಮ್ಮ ಕಡೆ ಬರಬೇಕು ಅನ್ನೋ ಅರ್ಜೆಂಟಲ್ಲಿದ್ದಾರೆ. ಸೊ ಆ ಎನರ್ಜಿ ಇದೆ. ಅವರ ಟಾಕ್ಸಿಕ್ ನೇಚರ್, ಡಾರ್ಕ್ ಸೈಡ್ ಅದನ್ನು ಚೇಂಜ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪರ್ಸನ್ಗೆ ಯಾರಾದರೂ ಅವರನ್ನು ಕಂಟ್ರೋಲ್ ಮಾಡೋದು ಇಷ್ಟ ಇಲ್ಲ, ಆದರೆ ಬೇರೆಯವರನ್ನು ಕಂಟ್ರೋಲ್ ಮಾಡುವ ಹ್ಯಾಬಿಟ್ ಮಾತ್ರ ಇವರಿಗಿದೆ. ಸೊ ಆ ಪ್ಯಾಟರ್ನನ್ನು ಚೇಂಜ್ ಮಾಡುವಂತಹ ಪ್ರಯತ್ನ ಈಗ ಶುರು ಮಾಡಿದ್ದಾರೆ. ಡಿಟ್ಯಾಚ್ಮೆಂಟ್ ಎನರ್ಜಿ. ಈ ಪರ್ಸನ್ ಈಗ ನಿಮ್ಮಿಂದ ಸ್ಟ್ರಾಂಗ್ ಡಿಟ್ಯಾಚ್ಮೆಂಟ್ ಫೀಲ್ ಆಗ್ತಾ ಇದೆ. ಆದರೆ ಇದು ಫಾರೆವರ್ ಸಪ್ರೇಷನ್ ಅಲ್ಲ, ಇದು ಕೇವಲ ಒಂದು ಪಾಸ್, ಈ ಕನೆಕ್ಷನ್ನ ಒಂದು ಭಾಗ. ಹಾಗಾಗಿ ಟ್ರಸ್ಟ್ ಇಡಿ, ಎಲ್ಲವನ್ನ ಡಿವೈನ್ ಟೈಮಿಂಗ್ ಸರೆಂಡರ್ ಮಾಡಿ. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸರಿಯಾದ ಸಮಯ ಬಂದಾಗ ತಾನಾಗಿಯೇ ನಡೆಯುತ್ತೆ. ಡಿವೈನ್ ಟೈಮಿಂಗ್ ಬಂದಾಗ ಮಿರಾಕಲ್ಸ್ ಹೇಗೆ ನಡೆಯುತ್ತೆ ಅನ್ನೋದನ್ನು ನೀವು ನೋಟಿಸ್ ಮಾಡ್ತೀರಾ. ಆ ಸಮಯ ಬಂದರೆ ಎಲ್ಲವೂ ನಿಮ್ಮ ಫೇವರ್ನಲ್ಲಿ ಟರ್ನ್ ಆಗುವ ಎನರ್ಜಿ ಇದೆ. ಯಾವುದೇ ರೀಡಿಂಗ್ ಆಗಿರಲಿ ಅದು ಡೆಸ್ಟಿನಿ ಚೇಂಜ್ ಮಾಡೋದಿಲ್ಲ. ಸರಿಯಾದ ಡಿವೈನ್ ಟೈಮಿಂಗ್ ಯಾವಾಗ ಅನ್ನೋದನ್ನು ಮಾತ್ರ ಗೈಡ್ ಮಾಡುತ್ತೆ ಅಷ್ಟೆ. ನಿಮ್ಮ ಡೆಸ್ಟಿನಿಯಲ್ಲಿ ಏನಿದೆಯೋ ಅದು ನಡೆಯುತ್ತೆ. ಡಿವೈನ್ ಟೈಮ್ ಬಂದಾಗ ಕೆಲವೊಮ್ಮೆ ನೀವು ತಪ್ಪು ಮಾಡಿದ್ರು ಅದು ಕೂಡ ನಿಮ್ಮ ಫೇವರ್ನಲ್ಲಿ ಟರ್ನ್ ಆಗಬಹುದು. ಹಾಗಾಗಿ ನಿಮ್ಮ ಡಿವೈನ್ ಟೈಮಿಂಗ್ ಮೇಲೆ ಬಿಲೀವ್ ಇಡಿ. ಸ್ಟಕ್ ಎನರ್ಜಿ. ಈ ಪರ್ಸನ್ ಇನ್ನೂ ಕೂಡ ನಿಮ್ಮಲ್ಲೇ ಸ್ಟಕ್ ಆಗಿದ್ದಾರೆ. ಅವರು ಗಿವ್ ಅಪ್ ಮಾಡಿಲ್ಲ, ಹಾಗೂ ಗಿವ್ ಅಪ್ ಮಾಡೋ ಪರ್ಸನ್ ಕೂಡ ಅಲ್ಲ. ಈ ಪರ್ಸನ್ ಒಳಗೆ ಕರೇಜ್ ಇದೆ, ಆದರೆ ಒಂದು ಸೀಕ್ರೆಟ್, ಒಂದು ಟ್ರೂತ್ ನಿಮಗೆ ಹೇಳೋದಕ್ಕೆ ಹೆದರ್ತಾ ಆಗದೆ ಇರಬಹುದು, ಅಥವಾ ನೀವು ಇವರ ಮೇಲೆ ಟ್ರಸ್ಟ್ ಕಳ್ಕೊಳ್ಬಹುದು ಅನ್ನೋ ಭಯ ಇವರಿಗಿರ್ಬೋದು. ಲವ್ ವ್ಯಾಲಿಡೇಷನ್ ಎನರ್ಜಿ. ಈ ಪರ್ಸನ್ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅನ್ನೋದಕ್ಕೆ ವ್ಯಾಲಿಡೇಷನ್ ಸಿಗ್ಬೋದು. ಯಾವುದಾದ್ರೂ ಹಿಂಟ್, ಯಾವುದಾದ್ರೂ ಸೈನ್ ನಿಮಗೆ ರಿಸೀವ್ ಆಗ್ಬೋದು. ಯಾವಾಗಲೂ ನೀವು ಓವರ್ ಗಿವಿಂಗ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ ಈ ವ್ಯಕ್ತಿಗೆ, ಆದರೆ ರಿಟರ್ನ್ ನಿಮಗೆ ಬೇಕಾದಷ್ಟು ಏನೂ ಸಿಕ್ಕಲಿಲ್ಲ. ಹಾಗಾಗಿ ನಿಮ್ಮ ಎನರ್ಜಿ ಡ್ರೈನ್ ಆಗಿದೆ. ಒಂದು ಫುಲ್ ಗ್ಲಾಸಿಂದ ಮತ್ತೊಂದು ಎಂಟಿ ಗ್ಲಾಸ್ಗೆ ನೀರನ್ನು ಹಾಕಿದ್ರೆ ಫುಲ್ ಗ್ಲಾಸ್ ಕೂಡ ಎಂಟಿ ಆಗುತ್ತೆ ಅಲ್ವಾ? ಅದೇ ರೀತಿ ನೀವು ನಿಮ್ಮ ಹೀಲಿಂಗ್, ನಿಮ್ಮ ಲವ್, ನಿಮ್ಮ ಕೇರ್ ಎಲ್ಲವನ್ನು ಈ ಪರ್ಸನ್ಗೆ ಕೊಟ್ಟಿದ್ದೀರಾ. ಕೊನೆಗೆ ನೀವು ಒಳಗಿನಿಂದ ಎಂಟಿ ಆಗಿದ್ದೀರಾ. ಹಾಗಾಗಿ ಫ್ರಸ್ಟ್ರೇಷನ್, ಇರಿಟೇಷನ್ ಹೆಚ್ಚಾಗಿದೆ. ಈ ಕನೆಕ್ಷನ್ ನಿಮಗೆ ಒಂದು ದೊಡ್ಡ ಲೆಸನ್ ಕಲಿಸಿದೆ. ಯಾವ ರಿಲೇಷನ್ಶಿಪ್ ಆದರೂ ಓವರ್ ಗಿವಿಂಗ್ ಮಾಡಬಾರ್ದು. ಸ್ವತಃ ನಿಮ್ಮನ್ನು ಸ್ಯಾಕ್ರಿಫೈಸ್ ಮಾಡಿ ಬೇರೆಯವರಿಗಾಗಿ ಎಲ್ಲವನ್ನ ಕೊಡೋದು ಸರಿಯಲ್ಲ. ಹಾಗಾಗಿ ನಿಮ್ಮ ಎನರ್ಜಿಯನ್ನು ಮಾತ್ರ ಡ್ರೈನ್ ಮಾಡೋದಕ್ಕೆ ಬಿಡಬೇಡಿ. ನೀವು ತುಂಬ ಡ್ರೈನ್ ಆಗಿರುವ ಎನರ್ಜಿಯಲ್ಲಿರಬಹುದು, ಅಥವಾ ಈ ಹಿಂದೆ ತುಂಬ ಚೇಸ್ ಮಾಡಿ ತುಂಬ ಡ್ರೈನ್ ಆಗಿದ್ದೀರಾ. ಅದೆಲ್ಲದರಿಂದ ನಿಮಗೂ ಕೂಡ ಸಾಕಾಗಿದೆ, ಆ ಎನರ್ಜಿ ಇದೆ. ಹಾರ್ಟ್ ಪೇಯ್ನ್ ಎನರ್ಜಿ. ಈ ಪರ್ಸನ್ ತುಂಬ ಹರ್ಟ್ ಆಗಿದ್ದಾರೆ, ತುಂಬ ನೋವಿನಲ್ಲಿದ್ದಾರೆ. ಇವರು ನೀವಿಲ್ಲದೆ ಹ್ಯಾಪಿ ಆಗಿಲ್ಲ ಅನ್ನೋ ಎನರ್ಜಿ ಇದ್ದಾರೆ. ಇವರು ನೀವಿಲ್ಲದೆ ತುಂಬ ಹ್ಯಾಪಿ ಆಗಿದ್ದಾರೆ ಅಂತ ಯೋಚನೆ ಮಾಡಬೇಡಿ, ಅದು ರಿಯಾಲಿಟಿ ಆಗಿರಬೇಕು ಅಂತ ಇಲ್ಲ. ಈ ಪರ್ಸನ್ ನಿಮ್ಮಿಂದ ಒಂದು ಚಿಕ್ಕ ಗೆಸ್ಚರ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅನ್ನೋ ಆಸೆ ಇವರಿಗಿದೆ. ಆದರೆ ನಿಮ್ಮ ಕಡೆಯಿಂದ ಒಂದು ಸ್ಮಾಲ್ ಹಿಂಟ್ ಸಿಕ್ಕರೆ ಇನ್ನೂ ಈಸಿಯಾಗಿ ಮುಂದೆ ಬರಬಹುದು ಅಂತ ಫೀಲ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿಲ್ಲ ಅಂದರೆ, ಅಥವಾ ಮಿನಿಮಲ್ ಕಾಂಟ್ಯಾಕ್ಟ್ ಏನಾದರೂ ಇದ್ದರೆ ನೀವು ಒಂದು ಸ್ಮಾಲ್ ಹಿಂಟ್ ಕೊಡ್ಬೋದು. ಆದರೆ ಬ್ಲಾಕ್ ಮಾಡಿದ್ರೆ ಫೋರ್ಸ್ ಮಾಡಬೇಡಿ, ಸರಿಯಾದ ಟೈಮ್ಗಾಗಿ ವೆಯ್ಟ್ ಮಾಡಿ. ಅವರು ಅನ್ಬ್ಲಾಕ್ ಮಾಡಿದ ನಂತರ ಅವರೇ ನಿಮ್ಮ ಕಡೆಗೆ ಬರುವಂತಹ ಎನರ್ಜಿ ಇದೆ. ಅಟೆನ್ಷನ್ ಎನರ್ಜಿ. ಈ ಪರ್ಸನ್ಗೆ ನಿಮ್ಮ ಅಟೆನ್ಷನ್ ಬೇಕು. ಈಗ ಸಿಗ್ತಾ ಇರುವ ಅಟೆನ್ಷನ್ ಇವರಿಗೆ ಸಾಕಾಗ್ತಾ ಇಲ್ಲ, ಇನ್ನೂ ಹೆಚ್ಚು ಕ್ರೇವಿಂಗ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಇನ್ನೂ ಸ್ಟಕ್ ಎನರ್ಜಿಯಲ್ಲಿದ್ದರೂ ಕೂಡ ನಿಧಾನವಾಗಿ ಮೂವ್ ಆಗ್ತಾ ಇದ್ದಾರೆ. ಅವೇಕ್ನಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಆ ಪ್ರೊಸೆಸ್ ನಡೀತಾ ಇದೆ. ಇನ್ಸೆಕ್ಯೂರಿಟಿ ಎನರ್ಜಿ. ಈ ಪರ್ಸನ್ ಒಳಗೆ ತುಂಬ ಇನ್ಸೆಕ್ಯೂರಿಟಿ ಇದೆ. ಅದಕ್ಕೆ ಕೆಲವೊಂದು ಸಲ ಟಾಕ್ಸಿಕ್ ಬಿಹೇವಿಯರ್ ತೋರಿಸ್ತಾ ಇರ್ಬೋದು, ಕೆಲವೊಮ್ಮೆ ರೂಡಾಗಿ ಬಿಹೇವ್ ಮಾಡಿರ್ಬೋದು. ಅದರ ಕಾರಣಕ್ಕೆ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ. ಇದೆಲ್ಲ ವಿಷಯವನ್ನು ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು. ಈ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿ ಅಂದರೆ ಅದರಿಂದ ಅವರನ್ನು ಚೇಂಜ್ ಮಾಡಬಹುದು ಅನ್ನೋ ಅರ್ಥ ಅಲ್ಲ. ಅವರ ಮೈಂಡ್ ಸೆಟ್ ಏನು ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅನ್ನೋದಷ್ಟೇ. ಒಮ್ಮೆ ಅವರ ಪರ್ಸ್ಪೆಕ್ಟಿವ್ ಅರ್ಥ ಆಯಿತು ಅಂದರೆ ನಿಮ್ಮೊಳಗೆ ಕ್ಲಾರಿಟಿ ಬರುತ್ತೆ. ಯಾವುದು ತಪ್ಪಾಗಿಲ್ಲ, ಎಲ್ಲವೂ ನನ್ನ ಸಮಯಕ್ಕೆ ನಡೀತಾ ಇದೆ ಅನ್ನೋ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ನಿಮ್ಮ ಲೆವೆಲ್ ಅಪ್ ಆಗುತ್ತೆ. ಅದಕ್ಕೆ
ಯೂನಿವರ್ಸ್ ಮೇಲೆ ಟ್ರಸ್ಟ್ ಇಡಿ, ಲೆಟ್ ಗೋ ಮಾಡಿ, ಸರೆಂಡರ್ ಮಾಡಿ, ಸ್ಟ್ರೆಸ್ ವರಿ ಇದೆಲ್ಲವನ್ನು ಯೂನಿವರ್ಸ್ ಕೈಗೆ ಸರೆಂಡರ್ ಮಾಡಿ. ಸೊ ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.